ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಶುಭಾ ಎಂಪಾಲ್. ಸಾಕಷ್ಟು ಜಟಾಪಟಿಗೆ ಕಾರಣವಾಗಿದ್ದ ನೌಕರ ಸಂಘದ ಚುನಾವಣೆಗೆ ಕೊನೆಗೂ ತೆರೆ ಬಿದ್ದಿದೆ. ನಿರೀಕ್ಷೆಯಂತೆ ಸೋಮಶೇಖರ್ ಬಿರಾದರ್ ಚಿದ್ರಿ ಅವರು ನೌಕರ ಸಂಘದ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮೊದಲಿನಿಂದಲೂ ಮಾಜಿ ಜಿಲ್ಲಾಧ್ಯಕ್ಷ ರಾಜ್ಕುಮಾರ್ ಗಂದಗೆ ವಿರುದ್ಧ ನೇರ ಆರೋಪಗಳನ್ನು ಮಾಡುತ್ತಿದ್ದ ರಾಜ್ಕುಮಾರ್ ಮಾಳ್ಗೆ ಅವರು ನೌಕರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಇದೇ ರೀತಿ ಪಿಡಿಒ ದೇವಪ್ಪ ಚಾಂಬಾಳೆ ಅವರು ಜಿಲ್ಲಾ ಖಜಾಂಚಿಯಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 72 ಮತದಾರರ ಬಲಾಬಲವನ್ನು ಹೊಂದಿರುವ ಚುನಾವಣೆಯಲ್ಲಿ 70 ಮತಗಳು ಚಲಾವಣೆಯಾಗಿದ್ದವು. ಜಿಲ್ಲಾ ಅಧ್ಯಕ್ಷ ಸ್ಥಾನದ ಸ್ಪರ್ಧಿಯಾಗಿದ್ದ ಸೋಮಶೇಖರ್ ಚಿದ್ರಿ ಅವರು 68 ಮತಗಳು ಪಡೆಯುವ ಮೂಲಕ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಚಿದ್ರಿ ಅವರ ಪ್ರತಿಸ್ಪರ್ಧಿಯಾಗಿದ್ದ ಬಬ್ರುವಾನ್ ಅವರು ಕೇವಲ 2 ಮತಗಳನ್ನು ಪಡೆದು ಪರಾಭವಗೊಂಡಿದ್ದಾರೆ. ಜಿಲ್ಲಾ ಖಜಾಂಚಿ ಸ್ಥಾನದ ಸ್ಪರ್ಧೆಯಲ್ಲಿದ್ದ ದೇವಪ್ಪ ಚಾಂಬಾಳೆ ಅವರು 67 ಮತಗಳು ಪಡೆಯುವ ಮೂಲಕ ಜಯಗಳಿಸಿದ್ದಾರೆ. ಇವರ ವಿರುದ್ಧ ಮನೋಹರ್ ಕಾಶಿ ಅವರು ಕೇವಲ 3 ಮತಗಳು ಪಡೆಯುವ ಮೂಲಕ ಸೋಲನ್ನು ಅನುಭವಿಸಿದ್ದಾರೆ. ಅದೇ ರೀತಿ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ರಾಜ್ಕುಮಾರ್ ಮಾಳ್ಗೆ ಅವರು 66 ಮತಗಳು ಪಡೆಯುವ ಮೂಲಕ ಭರ್ಜರಿ ಜಯವನ್ನು ಗಳಿಸಿದ್ದಾರೆ. ಬಸವರಾಜ್ ಜಕ್ಕ ಅವರು 4 ಮತಗಳು ಪಡೆಯುವ ಮೂಲಕ ಸೋತಿದ್ದಾರೆ. ಚುನಾವಣಾ ಫಲಿತಾಂಶದ ನಂತರ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ನೌಕರ ಸಂಘದ ನಿಕಟಪೂರ್ವ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ, ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಸೋಮಶೇಖರ್ ಚಿದ್ರಿ, ರಾಜ್ಕುಮಾರ್ ಮಾಳ್ಗೆ ಹಾಗೂ ದೇವಪ್ಪ ಚಾಂಬಾಳೆ ಅವರಿಗೆ ಅಭಿನಂದನೆಗಳು ಸಲ್ಲಿಸಿದ್ದಾರೆ. ನೂತನ ಪದಾಧಿಕಾರಿಗಳೊಂದಿಗೆ ನೌಕರರ ಸಂಘದ ಬೀದರ್ ಜಿಲ್ಲೆಯಲ್ಲಿ ಇನ್ನಷ್ಟು ರಚನಾತ್ಮಕ ಕೆಲಸವನ್ನು ಮಾಡುತ್ತದೆ. ನಮ್ಮ ಮುಂದೆ ದೊಡ್ಡ ಸವಾಲುಗಳಿವೆ. ಈ ಜಿಲ್ಲೆಯ ಸಮಸ್ಯೆಗಳಿವೆ. 371 ಜೆ ವಿಚಾರಗಳಿವೆ. ಇವೆಲ್ಲಕ್ಕೂ ಸಹ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡುತ್ತೇವೆ ಎಂದರು. ಚುನಾವಣೆ ನಡೀತು. ಬೀದರ್ ಜಿಲ್ಲೆಯಲ್ಲಿ ಸೋಮಶೇಖರ್ ಚಿದ್ರಿ ಅವರು ಚುನಾವಣೆಯಲ್ಲಿ 68 ಮತಗಳನ್ನು ತಗೊಂಡು ಗೆದ್ದಿದ್ದಾರೆ. ಅವರ ಜೊತೆ ದೇವಪ್ಪ ಅಂತೇಳಿ ಖಜಾಂಚಿ ಮತ್ತು ರಾಜ್ಕುಮಾರ್ ಮಾಳ್ಗೆ ರಾಜ್ಯ ಪರಿಷತ್ ಸದಸ್ಯರು ಗೆದ್ದಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಸಂಘಟನೆಗೋಸ್ಕರ ಅವರೆಲ್ಲ ಕೂಡ ಬಂದಿದ್ದಾರೆ. ನಾನು ಕೂಡ ಅವರಿಗೆ ಅಭಿನಂದನೆಗೆ ಶುಭಾಶಯವನ್ನು ಸಲ್ಲಿಸಿದ್ದೇನೆ. ಇಡೀ ಬೀದರ್ ಜಿಲ್ಲೆ ಇನ್ನಷ್ಟು ಕೂಡ ರಚನಾತ್ಮಕವಾಗಿರುವಂಥ ಕೆಲಸಗಳನ್ನು ಮಾಡುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಸೊ ನಮ್ಮ ಮುಂದೆ ದೊಡ್ಡ ಸವಾಲುಗಳಿದೆ. ಈ ಜಿಲ್ಲೆ ಸಮಸ್ಯೆಗಳಿದೆ. 371 ಜೆ ವಿಚಾರಗಳಿದೆ. ಅದೆಲ್ಲದಕ್ಕೂ ಕೂಡ ಪರಿಹಾರವನ್ನು ನಾವೆಲ್ಲರೂ ಕೂಡ ಸೇರಿಕೊಂಡು ಕೊಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ.